ಲೇ ಗೂಬ್ ನನ್ ಮಗನೆ, ಯಾವ ಸಾಕು ಆಗಲ್ಲ. ಕೋತ್ ನನ್ ಮಗನಂಗ ಆಡ್ತೀಯಲ್ಲ, ನೀನ್ ಯಾವನು ಅಂತಾನೆ ಗೊತ್ತಿಲ್ಲ. ಮುಚ್ಕೊಂಡ್ ಫೋನ್ ಇಕ್ಕಲೇ. ನಿಮ್ಮ ಅಪ್ಪನ ಹೆಸರು ನನಗೆಲ್ಲ ಹೇಳ್ಬೇಡಿ. ಸ್ವಲ್ಪ ನೆಟ್ಟಿಗೆ ಮಾತಾಡಿದ್ರೆ ಇಬ್ರಿಗೂ ಚೆನ್ನಾಗಿರ್ತದೆ. ಫಸ್ಟ್ ನಿಮಗೆ, ಆಮೇಲೆ ನನಗೆ. ಲೇ ಕೋತ್ ನನ್ ಮಗನ, ನೀನ್ ನನ್ಗೆ ಯಾಕೆ ಫೋನ್ ಮಾಡಿದ್ಯಾ ಹೋಗ್ಲಿ? ಹಲೋ ಹಲೋ, ಹಲೋ, ಇದ್ಯಾರು ನೀವು? ಸವಿತಾ ಅವರಲ್ಲ ಮಾತಾಡೋದು? ಹೌದು. ನೀವು ಸಂಗೀತ ಟೀಚರಾ ಇವರೇ? ಸಂಗೀತ ಟೀಚರಾ? ಹಾಂ ಸರ್, ನೀವು ಯಾವ್ದೋ ರಾಂಗ್ ನಂಬರ್ ಕಾಲ್ ಮಾಡಿದ್ದೀರಾ. ನೀವು ಸವಿತಾನ ಇಲ್ವಾ ಹೇಳಿ ಫಸ್ಟು? ನನ್ನ ಹೆಸರು ಸವಿತಾ ಅಂತಾನೆ. ಸಂಗೀತ ಹೇಳ್ಕೊಡ್ತೀರಾ ಯಾರಿಗಾರು? ಸರ್, ಯಾವ ಸಂಗೀತ ಹೇಳ್ಕೊಡಲ್ಲ, ಏನು ಹೇಳ್ಕೊಡಲ್ಲ. ನಿಮ್ಗೆ ಯಾರು ಬೇಕಿತ್ತು ಹೋಗ್ಲಿ? ನೀವೇ ಬೇಕಾಗಿದ್ದು. ಮತ್ತು ಎತ್ತಿದ ತಕ್ಷಣ ಹಲೋ ಅಂತ ಒಳ್ಳೆ ರಾಗ ಹೇಳಿದ್ರಲ್ಲ. ನಿಮ್ಮ ಹೆಸರೇನು? ಗಿರಿ. ಗಿರಿನಾ? ಹಾಂ, ಯಾಕೆ ಶಾಕ್ ಆಯ್ತಿದ್ರಿ ಹೆಸರು ಕೇಳ್ತಿದ್ದಂಗೆ? ಲೇ ಗೂಬ್ ನನ್ ಮಗನೆ, ಯಾವ ಸಾಕು ಆಗಲ್ಲ. ಕೋತ್ ನನ್ ಮಗನಂಗ ಆಡ್ತೀಯಲ್ಲ, ನೀನ್ ಯಾವನು ಅಂತಾನೆ ಗೊತ್ತಿಲ್ಲ. ಮುಚ್ಕೊಂಡ್ ಫೋನ್ ಇಕ್ಕಲೇ. ನಿಮ್ಮ ಅಪ್ಪನ ಹೆಸರು ನನಗೆಲ್ಲ ಹೇಳ್ಬೇಡಿ. ಸ್ವಲ್ಪ ನೆಟ್ಟಿಗೆ ಮಾತಾಡಿದ್ರೆ ಇಬ್ರಿಗೂ ಚೆನ್ನಾಗಿರ್ತದೆ. ಫಸ್ಟ್ ನಿಮಗೆ, ಆಮೇಲೆ ನನಗೆ. ಲೇ ಕೋತ್ ನನ್ ಮಗನ, ನೀನ್ ನನ್ಗೆ ಯಾಕೆ ಫೋನ್ ಮಾಡಿದ್ಯಾ ಹೋಗ್ಲಿ? ಬೇಡ, ನಿಮ್ಮ ಅಪ್ಪನ ಹೆಸರು ಒಂದ್ಸಲ ಹೇಳಿದ್ಮೇಲೆ ನಂಗೆ ಅರ್ಥ ಆಯಿತು. ಮತ್ತೆ ಮತ್ತೆ ನನಗೆ ಹೇಳಿದ್ರೆ ಅದು ಮ್ಯಾಚ್ ಆಗಲ್ಲ ಲೇ ಒಬ್ರು. ನಮ್ಮಪ್ಪ. ಆಯ್ತಾ? ಹಲೋ ಹಲೋ ಹಲೋ, ಯಾರಪ್ಪ ಇದು? ಇದೇ ಇದು ಹೊಸ ಕ್ಯಾರೆಕ್ಟರ್. ನೀವ್ಯಾರು ಹೇಳಿ? ಯಾರ ನೀನು? ಹೇಳ್ತೀನಿ. ಏನಾಯ್ತು ಅವ್ರಿಗೆ ಇದಕ್ಕಿದ್ದಂಗೆ? ಚೆನ್ನಾಗಿದ್ರಲ್ಲ ಇಷ್ಟೊತ್ತು? ಏ ನೀನ್ ಯಾರಪ್ಪ? ನಾನು ಗಿರಿ ಅಂದ ತಕ್ಷಣ ಏನೋ ಶಾಕ್ ಆಗ್ಬಿಟ್ಟು ಬಾಯಿ ಬಂದಂಗೆ ಏನೇನೋ ಮಾತಾಡ್ತಾವ್ರೆ ಅವರು. ಏನಾಯ್ತು ಅಂತ. ಯಾರು ಬೇಕು ನಿಮ್ಗೆ? ಸ್ವಲ್ಪ ನೀವು ತಗೊಂತೀರಾ ಒಂಚೂರು? ಅಲ್ಲಪ್ಪ, ನೀನ್ ಯಾರು ಅಂತ ಹೇಳಪ್ಪ ಅವಲ್ಲಿ. ಮೋಸ್ಟ್ಲಿ ಇವ್ರು ಮಾತಾಡ್ತೀರ ನೋಡಿದ್ರೆ ಏನಾರು ಹಾಕೊಂಬಿಟ್ಟವ್ರು. ಹಲೋ ಸರ್, ಆಗ್ಲೇ ಹಾಕೊಂಬಿಟ್ಟಿದ್ದೀರಾ? ಲೇ ಕೋತ್ ನನ್ ಮಗನ, ಯಾರು ಅಂತ ಹೇಳ ಲೋಫರ್? ಬೈದ್ಬಿಟ್ಟು ಕಟ್ಟಿ ಯಾಕೆ ಮಾಡ್ತಾರೆ? ಮಾತಾಡ್ಬೇಕು ತಾನೆ. ಹಲೋ ರೀ ದೊಡ್ಡ ಮನ್ಸ್ರೆ, ಬೈದಿದ್ದು ನೀವು, ಬೈಸ್ಕೊಂಡಿದ್ದು ನಾನು. ಫೋನು ನಿಮ್ಮ ಕೈಗೆ ಏನಾರು ಆಗೋಗಿತ್ತ? ಯಾರು ಬೇಕೋ ಬೊಗಳಪ್ಪ. ಲೇ ಸ್ವಲ್ಪ ಯಾರು ಬೇಕು ಅಂತ ಹೇಳು. ಏಯ್ ಮುಚ್ಚ್ರಿ ಬಾಯ್ನ. ಒಳ್ಳೆ ಕಿತ್ತೋಗಿರೋ ಸೈರನ್ ಕಿಚ್ಕೊಂಡಂಗೆ ಮುದೋಳ್ ನಾಯ್ಕ್ ಥರ ಕಿಚ್ಕೊಂಡ್ರೆ ನನ್ನ ಹತ್ರ ಏನು ನಡೆಯಲ್ಲ ಇಲ್ಲಿ. ಒಂದು ಸ್ವಲ್ಪ ಸಮಾಧಾನ ಮಾತಾಡ್ಬೇಕಾಗಿರೋ, ಬೈಬೇಕಾಗಿರೋ, ಅಟ್ಯಾಕ್ ಮಾಡ್ಬೇಕಾಗಿರೋ ನಾನು. ನೀವು ಆ ಕಡೆಯಿಂದ ಕಿರ್ಚಾಡಿದ್ರೆ ಯಾಕೆ? ಏನಾಯ್ತು? ನೀನ್ ಯಾರು ಅಂತ ಬೊಗಳು ಫಸ್ಟ್, ಆಮೇಲೆ ಮಾತಾಡು. ಬೊಗಳ್ಬೇಕಾ ನಾನು? ನಾನು ಬೊಗಳಿದ್ರೆ ನಿಮ್ಗೇನು ಅರ್ಥ ಆಯ್ತದೆ? ಲೇ ಮುಚ್ಕೊಂಡಿರಿ, ಹೇಳ ಯಾರು ಅಂತ. ಲೇ ನೀವು ಯಾಕೆ ನೀ ಮಾತಾಡಕ್ ಇಷ್ಟಲ್ಲೇ ಕಟ್ ಮಾಡಲೇ. ಯಾವನಾದ್ರೆ ನನಗೆ ಅಂತೆ ಇಡಪ್ಪನ. ಹಿಂಗೆ ಏನಾರು ಇದಕ್ಕಿತ್ತಂಗೆ. ಹಲೋ ಹಲೋ, ಸ್ವಲ್ಪ ಸಮಾಧಾನವಾಗಿ ನೀವು ತಣ್ಣಗೆ ಒಂದು ನಿಮಿಷ ಮಾತಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಇಲ್ಲ ಗುರು, ನೀವು ಯಾರು ಅಂತ ಹೇಳೋಣ ನಾನು ಮಾಡ್ತಾರಲ್ಲ ಹಂಗೇನೆ. ನಾನು ನಿಜವಾಗ್ಲೂ ರೈಜ್ ಆಯ್ತು ಅಂದ್ರೆ ಮನುಷ್ಯನೇ ಅಲ್ಲ. ನನ್ನ ಒಳಗಡೆ ಇರೋ ದುರ್ಯೋಧನ ನೀವು ಎಂತವನೇ ಆಗಿರೋ ಹೇಳ ಹೋಲಿ. ಯಾರು ಬರೋಲ್ಲ ನಿನಗೆ. ನೀವು ಎಂತೆಂಥವ್ರನ್ನೂ ನೋಡಿದ್ರಿ, ನನ್ನಂತ ಲೂಸ್ ನನ್ನ ಮಗನ ನೋಡಿರಲ್ಲ ನೀವು. ಅಯ್ಯೋ ನೀ ಗಿಡ ಸುಮ್ಮನೆ ಆಯ್ ಗಿಡಪ್ಪ, ಯಾರು ಹೇಳ? ಹಿಂಗೇನು ನಿಮಗೆ ಬರ್ಬಾರ್ದು ಬಂದಿರೋದು ಮೆಟ್ಕೊಳ್ಳೋದು ನಿಮ್ಗೆ ಇದಕ್ಕಿದ್ದಂಗೆ ಸಮಾಧಾನ ಮಾತಾಡೋದು. The number you have dialed is ಕಟ್ ಮಾಡ್ತಾ ಇದ್ದಾರೋ ಬ್ಲಾಕ್ ಲಿಸ್ಟ್ ಹಾಕಿದಾರೋ? The number you have dialed is ನೋಡಿ, ಆಗಲೇ ನಮ್ಮ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ ಹಲೋ ಮಧು? ಹೌದು, ಯಾರು? ಹಠತೊಟ್ಟ ಘಟಪುತ್ರ ಚಟ ಚಕ್ರವರ್ತಿ. ಕೇಳಿದ್ದೀನಲ್ಲ ವಾಯ್ಸು. ರಾಜೇಶನ್ ಇಲ್ಲ? ನಮ್ಮ ಅಪ್ಪನೇ ಅವನೇನೆ. ಅಲ್ಲ, ನೀವು ಫಸ್ಟು ನಿಮಗೆ ಕರೆಕ್ಟಾಗಿ ಒಂದು ವಿಚಾರ ಹೇಳಿ. ಹೇಳಿ. ಬೈಸ್ಕೊಂಡವ್ರು ಕಟ್ ಮಾಡ್ತಾರೋ ಬೈದವ್ರು ಕಟ್ ಮಾಡ್ತಾರೋ ಫೋನ್ನ? ಹೇಳಿ, ಯಾರು ಮಾಡೋದು ಫೋನ್ ಕಟ್ ಮಾಡೋದು? ಬೈಸ್ಕೊಂಡವ್ರು ಕಟ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಉಲ್ಟಾ ಕೇಸ್ ನಡೀತೈತೆ. ಅವಾಗಿಂದ ಕಟ್ ಮಾಡಿದಿರಲಿ, ಬ್ಲಾಕ್ ಲಿಸ್ಟೇ ಹಾಕ್ಬಿಟ್ಟವ್ರಲ್ಲ ನಿಮ್ಮ ಇವರು ಸವಿತಾ. ಅವ್ರು ಸ್ವಲ್ಪ ಭಯ ಜಾಸ್ತಿ ಅವ್ರಿಗೆ. ಹೌದಾ? ಅವ್ರ ಗಂಡ ಫುಲ್ ಏನು 7 ಅಡಿ ಯಾವ ನೋಡಿದ್ರು ಹಂಗೆ ಆಡ್ತವ್ರೆ. ಒಂದು ನಿಮಿಷ, ಈಗ ಅವ್ರಿಗೆ ಕಾನ್ಫರೆನ್ಸ್ ಕಾಲಕ್ಕೆ ಮಾಡ್ತೀನಿ ತಡ್ರಿ. ಮಾಡಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹಲೋ, ಸ್ವಲ್ಪ ಹೊತ್ತು ಮುಂಚೆ ಟ್ರೈ ಮಾಡಿದೆ, ಬಿಸಿ ಬರ್ತಾ ಇತ್ತು ಅವಾಗ್ಲೇ. ಯಾವ ಫೋನ್ ಮಾಡ್ಬಿಟ್ಟು ಸವಿತಾ ಅವರ ಮಾತಾಡೋದು? ಸಂಗೀತ ಟೀಚರ್ ಅಂತ ಕೇಳ್ತೇನೆ. ಆಮೇಲೆ ಸಂಗೀತ ಹೇಳ್ಕೊಟ್ಟೆ, ನನಗೆ ನಗು ಬಂದ್ಬಿಡ್ತು. ಹಾ ರಾಜು
ಈಗ ಕೊಟ್ಟು ಬೈದಾಕ್ಬಿಟ್ರು, ನಾನು ಬೈದಾಕ್ಬಿಟ್ಟೆ. ಏನಂತ ಹೋಗಿದ್ರಿ? ಕೋತ್ ನನ್ ಮಗನೆ ಅಂತ ಬೈದ್ರೆ ಅವನು ಕೋತ್ ನನ್ ಮಗನೆ ಅಂತ ಬೈದ್ರೆ, ನಿಮ್ಮ ಅಪ್ಪನ ಹೆಸರು ಅದೇ ಅಂತ ಗೊತ್ತು. ರಾಜಿಗೆ ಎಣ್ಣೆ ಹುಡ್ಕೊಂಡ್ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ ಕಣಮ್ಮದು. ಫೋನ್ ಕಟ್ ಮಾಡ್ತಾ ಇದ್ರೆ ಅವ್ನ್ ಮಾಡ್ತಾನೆ ಅವನೇ. ಆಮೇಲೆ ರಾಜು ಬ್ಲಾಕೇಶ್ ಹಾಕ್ಬಿಟ್ಟು ಅದೇನು ಜೆರಾಕ್ಸ್ ತಕೊಳ್ಬೇಕಾಗಿತ್ತು, ಹೋದ್ರು. ಹೌದಾ? ಓಕೆ. ಏನ್ ಕೇಳಿದ್ರು ಅಷ್ಟೊಂದ್ ಕೋಪ ಬರಂಗೆ? ಅಲ್ಲೋ ನಾನು ಮಾಮೂಲಿ ನಂದಿನಿ ನನ್ ಬೇರೆ ಬೇರೆ ನಂಬರ್ ಅಲ್ಲಿ ಮಾಡ್ತಿರ್ತಾಳೆ, ಅವಳೇ ಅನ್ಕೊಂಡ್ ಫೋನ್ ದಕ್ಷು ಅಡಿಗೆ ಮೇಲೆ ಇತ್ತು ತಂದ್ಕೊಟ್ಟ. ಅಲ್ಲೋ ಯಾರು ಅಂತ ಅಂದೆ, ಸಂಗೀತ ಮಾತಾಡ್ತಿರೋದು. ಹೌದು ಅಂತ ಅಂದೆ. ಅದಕ್ಕೆ ಅವನು ಸಂಗೀತ ಹೇಳ್ಕೊಡ್ತೀರಾ ಅಂತ. ಸಂಗೀತ ಯಾವ್ದು ಇಲ್ಲ ಕಣಪ್ಪ ಅಂತ ನಾನು ರಾಜು ಇಸ್ಕೊಂಡು ಬೈದಾಕ್ಬಿಟ್ರು. ಅವ್ಕೆ ಫಸ್ಟ್ ಕೇಳಿದ್ರು ರಾಜು ಯಾರಪ್ಪ ಏನು ಅಂತ ಕೇಳಿದ್ರು. ಎಣ್ಣೆ ಹೊಡ್ಕೊಂಡ್ ಮಾತಾಡ್ತಾ ಇದೀಯ ಬ್ಲಾಕ್ ಮಾಡ್ಬಿಟ್ರಾ? ಬ್ಲಾಕ್ ಮಾಡಾಕ್ ಕೊಟ್ರು. ಅಂದ್ರೆ ಅವ್ನು ಸವಿತಾ ಅಂತ ಕೇಳ್ತವನೆ ಹೆಸ್ರನ್ನ. ಸಂಗೀತ ಹೇಳ್ಕೊಡ್ತೀರಾ ಅಂದ್ರೆ ಯಾವ ಸಂಗೀತ ಹೇಳ್ಕೊಡೋಣ ಹೇಳ್ಬೋದು. ನಂಗೆ ಕಾಲ್ ನೋಯ್ತಾ ಇತ್ತು, ನಿಂತು ಅಡಿಗೆ ಮಾಡಿ ಸಾಕಾಗಿ ಬಂದ್ ಮನೆ ಕಂಡಿದ್ದೆ. ಊಟ ಆಯ್ತಪ್ಪ? ಆಯ್ತು ಕಣಕ್ಕ. ನಿಂದು ಡೆಲಿವರಿ ಆಯ್ತೇನೋ ಅದಕ್ಕೆ ಮಾಡ್ಬಿಟ್ಟಿದ್ಯಾ ಅನ್ಕೊಂಡೆ. ಆಕ್ಚುಲಿ ಡೆಲಿವರಿ ಆಗಿರೋದ ಅವ್ರಿಗೆಲ್ಲ, ನಿಮ್ಮ ಯಜಮಾನ್ರಿಗೆ ಇರ್ಬೇಕು. ಅದಕ್ಕೆ ತಾತ ಹತ್ರದಲ್ಲಿ ಕಟ್ ಮಾಡ್ಬಿಟ್ಟು ಎಲ್ಲ ಮೋಸ್ಟ್ಲಿ ಎಲ್ಲೋ ಜೆರಾಕ್ಸ್ಗೆ ಅಂದ್ಬಿಟ್ಟು ಏನೋ 90 ಹಾಕೊಳಕ್ ಹೋಗಿರ್ಬೇಕು. ಪುನಃ ಏನೋ ಗಲಾಟೆ ಮಾಡಕ್ಕೆ ಪುನಃ ಬಂದು ನೋಡಿ 90 ಹಾಕಲ್ಲ, ಏನು ಹಾಕಲ್ಲ. ನಮ್ಮನೆಯವ್ರಿಗೆ ಯಾವ್ದಾದ್ರು ನಂಬರ್ ಬಂತು ಅಂದ್ರೆ ಅವ್ರಿಗೆ ಟೆನ್ಷನ್ ಆಗ್ಬಿಡ್ತಾರ. ಹೌದಾ? ಹಂಗೆಲ್ಲ ಪ್ರಾಬ್ಲಮ್ ಇದ್ರೆ ಒಂದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೀರ್ಥ ಹಾಕ್ಸ್ಬಿಟ್ಟು ಒಂದು ಸೊಂಟಕ್ಕೆ ಒಂದು ತಾಯ್ತ ಕಟ್ಸಿ. ಆದ್ರೆ ನೀವು ಯಾಕೆ ನೀವು ಅದೇನು ನಾನು ಅಯ್ಯೋ ಕೋತ್ ನನ್ ಮಗನೆ ಅಂದ್ರೆ ನೀವು ಅಪ್ಪನ ಹೆಸರು ಅಂತ ಹೇಳ್ತೀರಲ್ಲ, ತಪ್ಪಲ್ವಾ? ಅಲ್ಲಪ್ಪ, ನೀವು ನನ್ಗೆ ಇದ್ದಕ್ಕಿದ್ದಂಗೆ ಕೋತ್ ನನ್ ಮಗನೆ ಅಂದ್ರೆ ನೋಡ್ರಿ ನಮ್ಗೆ ಯಾರು ಈ ತರ ಕಾಲೇ ಮಾಡಕ್ ಬರಲ್ಲ ನಮ್ಗೆ. ಸರಿ ಬಿಡಿ. ನೀವೇನಾದ್ರು ನಾನು ನಿಮ್ ಡ್ಯಾಡಿ ಹೆಸರು ಹೇಳಂಗಿಲ್ವಾ? ಏನೋ ನಿಮ್ ರಿಲೇಷನ್ ಯಾವ್ದೋ ಇರ್ಬೇಕು, ಅವ್ರನ್ನ ನೆನ್ಸ್ಕೊತವ್ರೆ. ಸರ್ ಇನ್ನೊಂದೇನ್ ಗೊತ್ತಾ ಸರ್, ಮತ್ತೆ ನಮ್ಮ ಮನೇಲಿ ನನ್ ಗಂಡ ಇದ್ದಾಗ ಏನಾರ ಈ ತರ ಕಾಲ್ ಬಂತು ಅಂದ್ರೆ ನನ್ ಗಂಡ ಕೋಪನೆ ಮಾಡ್ಕೊಂಡ್ಬಿಡ್ತಾರೆ. ನನ್ ಗಂಡ ಇಲ್ಲದ ಫೋನ್ ಬರಲ್ಲ, ನನ್ ಗಂಡಿದಾಗ್ಲೇ ಬಂದ್ರೆ ಬಿಡ್ತಾರಾ? ಅದಕ್ಕೆ ಈಗೆಲ್ಲೋ ಎಣ್ಣೆ ಹಾಕೋ ಕೊಟ್ಟೋಗ್ಬಿಟ್ಟಿರ್ಬೇಕು, ಬೇಜಾರಾಗ್ಬಿಟ್ಟು. ಇಲ್ಲ ನನ್ನ ಮಗನಿಗೆ ಜೆರಾಕ್ಸ್ ತರಕ್ ಹೋದ್ರು. ಇರ್ಲಿ ಬಿಡಿ, ಅರ್ಥ ಆಗುತ್ತೆ ನನಗೆ. ಬಟ್ ನೀವು ಎತ್ತಿದ ತಕ್ಷಣ ಹಲೋ ಅನ್ಕೊಂಡ್ ರಾಗ ಹೇಳಿದ್ರಲ್ಲ, ನಾನು ಅದಕ್ಕೇನೆ ನಾನು ಸಂಗೀತ ಟೀಚರ್ ಅಂತ ಕೇಳಿದ್ದು. ನೀವು ಓಕೆ ಅದೇ ಸರ್, ನಾವ್ ಆಳೆ ಮಲ್ಕೊಂಡಿದ್ವಿ. ಏನ್ ಬಂದಿರೋದು ನಿಮ್ ಕಣ್ಗೆ? ಕಣ್ಗ ಯಾಕೆ? ನೀವು ನೆಮ್ಮದಿಯಾಗಿ ಮನ್ಕೊಂಬಿಟ್ರೆ ಆಗೋಯ್ತಾ? ನಮ್ನೆಲ್ಲ ಹಿಂಗ್ ಹಾರಾಡಕ್ ಬಿಟ್ಬಿಟ್ಟು. ಹೇಳಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಕಣ್ ಮುಚ್ಚಿ ಒಂದ್ ನಿಮಿಷ. ಮುಚ್ಚಿದೀನಿ, ಹೇಳಿ. ಕನ್ನಡಕ ಹಾಕಿದೀರಾ? ಹಾಕಿದೀನಿ. ತೆಗಿರಿ ಕನ್ನಡಕನ. ಈ ವಾಯ್ಸ್ ಎಲ್ಲಿ ಅಂತಾನೆ ಗೊತ್ತಾಯ್ತಿಲ್ಲ. ಯಾರು ಅಲ್ಲ, ಯಾರಪ್ಪ ನಿಮ್ ಹೆಸರು ಹೇಳಿ? ಅಲ್ಲಮ್ಮನ್ ಗಲ್ಲಿಲಿ ಇರ್ತದೆ. ನನ್ಗೆ ಹೇಳತ್ತಂಗ ನನ್ಗೆ ಈಗ ರೈಸ್ ಮಾಡ್ಸ, ನೀವು ಬೈದಿರೋದಲ್ಲ, ನಿಮ್ಮ ಅಪ್ಪನಂಗ್ ಬೈದ್ಬಿಡ್ತೀನಿ. ಫಸ್ಟ್ ಕಣ್ಮುಚ್ಚಿ. ಅಲ್ಲ ಒಂದ್ ನಿಮಿಷ, ನೀವು ಅಯ್ಯೋ ಕೋತ್ ನನ್ ಮಗನೆ ಅಂತ ಬೈದ್ರೆ ನೀವು ನಿಮ್ಮ ಅಪ್ಪನ ಹೆಸರು ಅಂತ ಗೊತ್ತು ಅಂದ್ಬಿಟ್ಟು ನಂಗೆ ನಗು ಗೊತ್ತಾಯ್ತು. ನಮ್ಮ ಮನೇಲಿ ಎದುರುಗಡೆ ನಗಾಡಂಗೂ ಇಲ್ಲ. ಯಾಕೆ ಫೈನ್ ಹಾಕ್ತಾರ? ಅಲ್ಲ ಇವಳಿಗೆ ಯಾಕೆ ನಗಾಡ್ತೇವಳೆ ಹಿಂಗ್ ಫೋನ್ ಬಂದ್ರೆ ಅಂತ ಅವ್ರೇನ ಗೋ ಮಾಡ್ಕೊಂಡ್ಬಿಟ್ರೆ? ಆ ಟೈಪ್ ಅಲ್ಲ ಅವ್ರಿಗೆ. ನನ್ನ ಹೆಂಡತಿ ಅಡ್ಡಿ ಅನ್ಕೊಂಡ್ಬಿಟ್ಟವ್ರೆ, ನಾನು ಯಾರ ತಲೂ ಮಾತಾಡಲ್ಲ ಅಂತ. ಹಿಂಗೇನಾದ್ರು ಅದು ನನ್ ಗಂಡ ಎದುರುಗಡೆ ಒಂದು ಯಾವ ಫೋನ್ ಬಂದ್ರು ಪಕ್ಕನ ಅವರೇ ಸ್ಪಿಕ್ ಮಾಡೋದು. ನಾನು ಅವ್ರ ಫೋನ್ ಆಫೀಸ್ ಕಾಲ್ಗಳನ್ನ ಎತ್ತಲ್ಲ ಸರ್. ಅವ್ರು ಹಂಗೆ ಕೋಡ್ ವರ್ಡ್ ಮಾಡಿಕೊಂಡಿರ್ತಾರೆ ಆಫೀಸ್ ಕಾಲ್ ಅಂದ್ಬಿಟ್ಟು ಬೇರೆ ಬೇರೆ ಫೋನ್ಗೆ. ನೀವು ದಡ್ರು, ನಿಜವಾಗ್ಲೂ ದಡ್ರೆ ನೀವು. ನಮ್ಮನೇರ ಹಂಗೆಲ್ಲ ಮಾಡಕ್ಕಿಲ್ಲ ಬಿಡಿ. ಎಲ್ಲಾರು ಹೆಂಗಸರು ಹಿಂಗೆ ಅನ್ನೋದು. ಅದೇ ಏನ್ ಗೊತ್ತಾ, ಗೊತ್ತಾಗತ್ತಂಕ ಎಲ್ರು ಒಳ್ಳೆಯವ್ರೇನೆ. ಓಕೆ, ನಿಮ್ಮ ಹೆಸರು ಹಿಂಗೆ ಹೇಳ್ತೀನಿ. ಕಣ್ಮುಚ್ಚಿ. ಮುಚ್ಚಿದೀವಿ, ಹೇಳಿ. ಉಸಿರು ನಿಧಾನಕ್ಕೆ ಮೇಲೆ ಹೇಳ್ಕೊಂಡು. ಯಾಕಂಡಿದೀವಿ, ಹೇಳಿ. ನಿಧಾನಕ್ಕೆ ಬಿಡಿ. ಓಕೆ. ಹಂಗೆ ಒಂದ್ಸಲ ನಿಮ್ಮ ಮನ್ಸನ್ ಕೇಳಿ, ಯಾರು ಇವನು ಅಂತ. ನಿಮ್ಮ ವಾಯ್ಸ್ ಎಲ್ಲೂ ಕೇಳೇ ಇಲ್ಲ ನಾನು. ತೆರಿಗೆ ನಿಮ್ಮ ಮನ್ಸನ್ ಕೇಳ್ಕೊಳ್ಳಿ ಫಸ್ಟು. ಸರ್ ನಮ್ಗೆ ಟೆನ್ಷನ್ ಕೊಡ್ಬೇಡಿ, ಯಾರು ಅಂತ ಹೇಳಿ. ನೀವು ಟೆನ್ಷನ್ ಆದವ್ರಂಗೆ ಮಾತಾಡ್ತಾ ಇದೀರಾ. ನಮಗೆ ಟೆನ್ಷನ್ ಬರ್ಸೋರು ನೀವು ಗಂಡ ಹೆಂಡ್ತೀರಿ ಇಬ್ರು ಸೇರ್ಕೊಂಡು. ನಮ್ಮ ಮನೆಯವ್ರು ಗೊತ್ತಾ ನಿಮ್ಗೆ? ಅವ್ರ ಅಪ್ಪನೂ ಗೊತ್ತು. ಅವ್ರ ಅಪ್ಪ ಗೊತ್ತಿರಕ್ಕಿಲ್ಲ ಬಿಡಿ. ಮೊನ್ನೆ ಎಂತ ಕೆಲಸ ಮಾಡೋರು ಗೊತ್ತಾ? ಏನ್ ಮಾಡಿದ್ರು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋದು ಅವ್ರು, ಎಲೆಕ್ಟ್ರಿಕ್ ಕೆಲಸ. ಅವ್ರು ಸುಮಾರು ಅವಾಗಿಂದನೂ ಮಾಡ್ತಾವ್ರೆ, ಹೇಳಿ. ಅಂದ್ರೆ ಚಡ್ಡಿ ಹಾಕೊಂಡಾಗಿಂದನೂ? ಇಲ್ಲ 20 years ಇಂದ ಮಾಡ್ತಾವ್ರೆ. ಚಡ್ಡಿ ಹಾಕತ್ತಿದ್ರು ತಾನೆ ಅವಾಗ? ಹಾಕಂತಿದ್ರು. ಇಲ್ಲಿ ಹೊಸ ಮನೆಗೆ ಶಿಫ್ಟ್ ಆಯ್ತಿದ್ದು ನಾವು ಹಳೆ ಮನೆಯಿಂದ. ಓಕೆ. ಫ್ಯಾನ್ ಫಿಟ್ಟಿಂಗ್ ಇತ್ತು, ಕರ್ಕೊಬಂದು ಫ್ಯಾನ್ ಫಿಟ್ ಮಾಡ್ಬಿಟ್ಟು ಹೊಟ್ಟೋಗವ್ರೆ. ನಾನು ಆಫೀಸಿಂದ ಬಂದು ಫ್ಯಾನ್ ಸ್ವಿಚ್ ಹಾಕ್ತೀನಿ, ಉಲ್ಟಾ ತಿರುಗ್ತೈತೆ.
ನಿಮಗೆ ನಗ ನಮ್ಗಿಲ್ಲಿ ಪ್ರಾಣ್ ಸಂಕಟ. ಮಧು ಯಾರು ಅಂತ ಹೇಳೋ. ಹೇಳಕ್ಕ ಅವ್ರಿಗೇನೆ ಕೋತ್ ನನ್ ಮಗನ ಏನೇನೋ ಬೈದದ್ ನಮ್ಮ ಅಪ್ಪನೇ ನಿಮ್ಮ ಅಪ್ಪನ ಹೆಸರು ಅಂತ ಗೊತ್ತು ಅಂತ ನಂಗೆ ಮಾತಾಡಿ ಕೇಳಿಸ್ಕೊಂಡ್ಬಿಟ್ಟು ತಲ್ಕಟ್ಟೈತಿ. ಏನ್ ಇಷ್ಟು ಸ್ಪೀಡ್ ಆಗಿ ಮಾತಾಡೋಣ ನಾನು ನೋಡಿರ್ಲಿಲ್ಲ ಬಿಡಪ್ಪ. ರಾಜು 2 ನಿಮಿಷಕ್ಕೆ ಹಂಗೆ ರೈಸ್ ಆಗೋದ್ರು. ಹೌದಾ? ಅಪ್ಪ ಆಯ್ತು ಕಣಪ್ಪ, ನೀವ್ ಯಾರು ಅಂತ ಹೇಳಿ ಆಯ್ತು, ನಾವ್ ಮಾತಾಡಿ ತಪ್ಪಾಯ್ತು, ದೇವರಣೆಗೂ ನೀವ್ ಯಾರು ಅಂತ ಗೊತ್ತಿರ್ಲಿಲ್ಲ ಹೇಳಿ. ಇದು ಒಪ್ಕೋತೀನಿ ನಾನು. ನಂದೇನ್ ಗೊತ್ತೇ, ತಪ್ಪಾದ್ರೂ ಒಪ್ಕೋತೀನಿ, ಉಪ್ಪಿದ್ರೆ ನೆಕ್ಕೋತೀನಿ. ಇಲ್ಲ ಸರಿ, ಆತರ ಇಲ್ಲ. ನಮ್ಗೆ ಯಾರ್ದೋ ರಾಂಗ್ ಕಾಲು ಅಂತ ಮಾತಾಡುದು ಅಷ್ಟೇನೆ. ಸರಿ, ಕೋತ್ ನನ್ ಮಗನೇ ಅನ್ಬಿಟ್ರೆ ತಪ್ಪಾಯ್ತು. ನಿಮ್ ಹೆಸರೇನ್ ಹೇಳಿ? ನಿಮ್ಮ ಯಜಮಾನ್ರು ಬರೋಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ. ಹೇಳಿ. ಆ್ಯಕ್ಚುಲಿ ನಿಮ್ಮ ಜೊತೆ ಅವಾಗಿಂದ ಮಾತಾಡಿದ್ದು. ಆ್ಯಕ್ಚುಲಿ ನನ್ನ ಹೆಸರು ಬಂದು RJ ಸುನಿಲ್ ಅಂದ್ಬಿಟ್ಟು. RJ ಸುನಿಲ? ಹೌದು. ಈ ಯೂಟ್ಯೂಬ್ ಅಲ್ಲೆಲ್ಲ ಪ್ರ್ಯಾಂಕ್ ಕಾಲ್ ಮಾಡ್ತಾರಲ್ಲಕ್ಕ, ಕೇಳಿಸ್ಕೊಂಡಿಲ್ಲ? ಅದೇ ವಾಯ್ಸ್ ನಾನು ಎಲ್ಲೋ ಕೇಳಿಸ್ಕೊಂಡಿದೀನಿ ಅನ್ನೋದು ಗೊತ್ತಾಯ್ತೆ ಮಧು. ಅವರೇ ಅದು ನೀನ್ ನಂಬರ್ ಕಳ್ಸಿದ್ದೆ ಅವ್ರಿಗೆ. ಸರ್ ಸಾರಿ ಸರ್, ಗೊತ್ತಾಗಿಲ್ಲ, ದೇವರಣ್ಣಗೂ ಗೊತ್ತಾಗಿಲ್ಲ. ನಾವು ಕ್ಯಾಮ್ರಾನೇ ಆಫ್ ಆಗೋಯ್ತು, ಹೋಗಿ ತೆಗೆ. ಅದ ನಿಜ ಗೊತ್ತಿಲ್ಲ ನನಗೆ ಸರ್, ಬೇಜಾರ್ ಮಾಡ್ಕೋಬೇಡಿ. ಯಾಕೆಂದ್ರೆ ಯಾವ್ದೋ ಹಿಂಗ್ ಕಾಲ್ ಬಂದಾಗ ನಮ್ಗೆ ಸುಮ್ನೆ ಯಾಕೆ ಅನ್ನೋದು ಅಷ್ಟೇನೆ. ಅದ್ ಬಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಸಾರಿ, ನನ್ ಕಡೆಯಿಂದನೂ ಸಾರಿ, ನಮ್ಮ ಮನೆಯವ್ರ ಕಡೆಯಿಂದನೂ ಸಾರಿ. ಇನ್ನೊಂದ್ಸಲ ಯಾರಿಗೂ ಬೈಬೇಡಿ ಸರ್. ಬೈಯಲ್ಲ, ಸಾರಿ, ಇನ್ನೊಂದ್ಸಲ ಯಾರಿಗೂ ಬೈಯಲ್ಲ ಸರ್. ಸುನಿಲ್ಲ ಅಂತ ಕೇಳ್ಬಿಟ್ಟು ಬೈರಿ. ವೆಲ್, ನೋಡಿದ್ರಲ್ಲ, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ನಾನು ಹೆಸರು ಹೇಳ್ತಿದ್ದಂಗೆ ಯಾಕೋ ಕ್ಯಾಮ್ರಾನೇ ಆಫ್ ಆಗೋಯ್ತು. ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.